ಬಿಜೆಪಿ ಶಾಸಕ ಮುನಿರತ್ನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಿ ರಾಜೀವ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದೆಲ್ಲ ರಾಜಕಾರಣನ ಬಿಟ್ಟರೆ ಇನ್ನೇನಿರುತ್ತೆ ನೋಡಿ. ಈಗ ರಾಜ್ಯದಲ್ಲಿ ತಾಲಿಬಾನ್ ಆಡಳಿತ ಮಾಡ್ತಿದೆ ಅಂತ ಕಾಂಗ್ರೆಸ್ ವಿರುದ್ಧ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ಆಡಿಯೋ ಯಾರದು ಅಂತ FSL ರಿಪೋರ್ಟ್ ಬಂದಿಲ್ಲ. ಆಡಿಯೋ ಸುಳ್ಳಾದರೆ ಸರ್ಕಾರ ನಷ್ಟ ಹೇಗೆ ಮರಳಿಸಿ ಕೊಡುತ್ತೆ ಅಂತೇಳಿ. ಈಗ ಆಡಿಯೋ ಸುಳ್ಳಾಯಿತು ಅಂತಂದರೆ ಅದು ನಷ್ಟ ಆಗತ್ತಲ್ಲ, ಅದನ್ನು ಹೇಗೆ ಮರಳಿ ಕೊಡುತ್ತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾದಗಿರಿಯಲ್ಲಿ ಬಿಜೆಪಿಯ ರಾಜ್ಯ ಕಾರ್ಯದರ್ಶಿ ರಾಜೀವ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ರಾಜಕಾರಣ ಇರೋದೇ ಹಾಗೆ. ಈಗ ಬಿಜೆಪಿ ನಾಯಕರು ತಮ್ಮ ನಾಯಕರನ್ನ ಹೇಗೆ ಬಿಟ್ಕೊಡ್ತಾರೆ ಅದನ್ನು ನೀವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಈಗ ಪ್ರಕರಣ ದಾಖಲಾಗಿದೆ, ಒಬ್ಬರು ಹೇಳ್ರಿ ನೋಡೋಣ, ಆಯಿತು ಕೇಸ್ ಆಗಿದ್ದು ತನಿಖೆ ಮಾಡಿ ನಮ್ಮದು ಏನು ಅದರಲ್ಲಿ ನಾವೇನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಅಂತೇಳಿ ಯಾರೂ ಹೇಳೋದಿಲ್ಲ. ರಾಜಕೀಯ ಬೆಳೆ ಬೇಯಿಸೋದಕ್ಕೆ ಸರಿನೋ ತಪ್ಪು, ಒಟ್ಟಿನಲ್ಲಿ ಏನೇ ಇದ್ರೂ ಕೂಡ ಪ್ರಕರಣ ದಾಖಲಾಗಿದೆ ಅಥವಾ ಆಡಿಯೋ ವೈರಲ್ ಆಗಿದೆ ಅಂತ ಹೇಳಿದಾಗ ಆಯಿತು ಪರವಾಗಿಲ್ಲ, ನಿಮ್ಮ ಕೆಲಸವನ್ನು ನೀವು ಮಾಡಿ ಅಂತ ಹೇಳೋರೊಬ್ಬರು ಬೇಕು. ಆದರೆ ಇಲ್ಲಿ ಯಾರೂ ಹೇಳ್ತಾ ಇಲ್ಲ. ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಆಯಿತು, ಅದು ಆಡಿಯೋ ಇದೆ, ಜಾತಿ ನಿಂದನೆ ಇದೆ, ಕೊಲೆ ಬೆದರಿಕೆ ಇದೆ, ಹಣದ ಡಿಮ್ಯಾಂಡ್ ಇದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ತನಿಖೆನ ಮಾಡ್ತೀವಿ ಅಂತೇಳಿ. ಬಟ್ ಇದೆಲ್ಲವೂ ಕೂಡ ರಾಜಕೀಯ ದ್ವೇಷ ಅಂತ ಹೇಳಿದ್ರೆ ಹೇಗೆ? BJP ನಾಯಕರು ಇದನ್ನೇ ಹೇಳ್ತಾ ಇರೋದು. ಬಟ್ ನನಗೆ ಗೊತ್ತಿಲ್ಲ, ಆಡಿಯೋದಲ್ಲಿ FSL ವರದಿ ಬಂದಾದ ನಂತರನೇ ಗೊತ್ತಾಗತ್ತೆ. ಬಟ್ ಈ ಆಡಿಯೋ ಸುಳ್ಳಾದರೆ ಆ ನಷ್ಟವನ್ನು ಸರ್ಕಾರ ಹೇಗೆ ಮರಳಿ ಕೊಡುತ್ತೆ ಅನ್ನುವಂಥ ವಿಚಾರ. ಸೊ ಯಾದಗಿರಿಯಲ್ಲಿ BJP ರಾಜ್ಯ ಕಾರ್ಯದರ್ಶಿ ಈ ರೀತಿಯಾಗಿ ಮಾತನಾಡಿದ್ದಾರೆ ಪಿ ರಾಜೀವ್. ಕ್ಲಿಯರ್ ಹೇಳುತ್ತೆ, ಆಡಿಯೋ ಈಸ್ ನಾಟ್ ಅಡ್ಮಿಸಬಲ್ ಅಂತ ಹೇಳುತ್ತೆ. ಡೈಯಿಂಗ್ ಡಿಕ್ಲರೇಷನ್ ಈಸ್ ಅಡ್ಮಿಸಬಲ್ ಅಂತ ಹೇಳುತ್ತೆ. ಯಾವುದು ಅಡ್ಮಿಸಬಲ್ ಆಗುತ್ತೋ ಆ ಆರೋಪಿ ಪೊಲೀಸ್ ರಕ್ಷಣೆಯಲ್ಲಿ ಕೂರ್ತಾನೆ. ಮುನಿರತ್ನ ಅವ್ರದ್ದೇ ಹೌದೋ ಅಲ್ವೋ ಕನಿಷ್ಠ ಅದನ್ನು ತಿಳ್ಕೋಬೇಕಿತ್ತು. FSL ವರದಿಯಿಂದ ಆ ಧ್ವನಿ ಅವ್ರದ್ದೇನಾ, ಆ ರಿಪೋರ್ಟನ್ನು ತರಿಸ್ಕೊಂಡು ಅರೆಸ್ಟ್ ಮಾಡಬೇಕಿತ್ತು. ರಾತ್ರಿ FIR ಆದ ತಕ್ಷಣಕ್ಕೆ ಅರೆಸ್ಟ್ ಮಾಡಿದ್ರಿ. ಒಂದು ವೇಳೆ ಅದು ಅವ್ರ ಧ್ವನಿ ಅಲ್ಲ, ಅವರು ನಿರಪರಾಧಿ ಅಂತ ಆಗಿಬಿಟ್ರೆ ಈ ಸರ್ಕಾರ ಆ ನಷ್ಟವನ್ನು ಹೆಂಗೆ ತುಂಬಿಕೊಡುತ್ತೆ? ಆದರೆ ಇಲ್ಲಿ ನೇರವಾಗಿ ಸಾವಿನ ಮುನ್ನ ಬರೆದಂತಹ ಸಾಲುಗಳು ಇದನ್ನು ಕ್ವಶನ್ನೇ ಮಾಡಬಾರ್ದು ಅಂತ ಹೇಳಿದರೆ ಅಂತಹ ಆರೋಪಿಗಳನ್ನು ವೇದಿಕೆ ಮೇಲೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತೀರಿ. ಹಾಗಾಗಿ ಕರ್ನಾಟಕದಲ್ಲಿ ಅಕ್ಷರಶಃ ತಾಲಿಬಾನ್ ಆಡಳಿತ ನಡೀತಾ ಇದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಕರ್ನಾಟಕದಲ್ಲಿ ಆರ್ಥಿಕ ಶಿಸ್ತು, ಎವಿಡೆನ್ಸ್ ಆ್ಯಕ್ಟ್ ಕ್ಲಿಯರ್ ಹೇಳುತ್ತೆ, ಆಡಿಯೋ ಈಸ್ ನಾಟ್ ಅಡ್ಮಿಸಬಲ್ ಅಂತ ಹೇಳುತ್ತೆ. ಡೈಯಿಂಗ್ ಡಿಕ್ಲರೇಷನ್ ಈಸ್ ಅಡ್ಮಿಸಬಲ್ ಅಂತ ಹೇಳುತ್ತೆ. ಯಾವುದು ಅಡ್ಮಿಸಬಲ್ ಆಗುತ್ತೋ ಆ ಆರೋಪಿ ಪೊಲೀಸ್ ರಕ್ಷಣೆಯಲ್ಲಿ ಕೂರ್ತಾನೆ. ಮುನಿರತ್ನ ಅವ್ರದ್ದೇ ಹೌದೋ ಅಲ್ವೋ ಕನಿಷ್ಠ ಅದನ್ನು ತಿಳ್ಕೋಬೇಕಿತ್ತು. FSL ವರದಿಯಿಂದ ಆ ಧ್ವನಿ ಅವ್ರದ್ದೇನಾ, ಆ ರಿಪೋರ್ಟನ್ನು ತರಿಸ್ಕೊಂಡು ಅರೆಸ್ಟ್ ಮಾಡಬೇಕಿತ್ತು. ರಾತ್ರಿ FIR ಆದ ತಕ್ಷಣಕ್ಕೆ ಅರೆಸ್ಟ್ ಮಾಡಿದ್ರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.